ವರ್ಷದಿಂದ ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ, ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿವಿ, ಎಲ್ಲ ಇಲಾಖೆಗೂ ಸೆಕ್ರೆಟರಿಗೆ ಎಮ್ ಡಿ ಅವ್ರಿಗೆ ಕೊಟ್ಟಿವಿ. ಆದರೂ ನಮ್ಮ ಗುತ್ತಿಗೆದಾರರಿಗೂ ಯಾರೂ ಸ್ಪಂದಿಸ್ತಾ ಇಲ್ಲ. ಇದ್ರ ಪ್ರತಿವಾಗಿ ನಾವು ಮಾನ್ಯ ರಾಜ್ಯ ಗುತ್ತಿಗೆದಾರ ಸಂಘದಿಂದನೂ ಎಲ್ಲ ಇಲಾಖೆಗೆ ಮನವಿ ಕೊಟ್ಟಿದ್ರು, ಆದ್ರೂ ಯಾರೂ ನಮಗೆ ಸ್ಪಂದಿಸ್ತಿಲ್ಲ. ಅದ್ರ ಪರವಾಗಿ ನಾವು 14/2/2025 ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಾವೆಲ್ಲ ನಮ್ಮ ಪೇಪರ್ದವರು ಬೆಂಬಲ ಕೊಟ್ಟು ಸ್ವಲ್ಪ ಸುದ್ದಿ ಮಾಡ್ಬೇಕಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿ IM ಪಾಟೀಲ್ ಶೆಟ್ಟಿ ಅವರು ಮಾತಾಡ್ತಾರೆ. ವಿಜಯನದಲ್ಲಿ 1600 ಕೋಟಿ, PWDಯಲ್ಲಿ ಸುಮಾರು 500 ಕೋಟಿ, ZP PRE ಡಿವಿಷನ್ದಲ್ಲೇ 175 ಕೋಟಿ, ZP RWS ವಾಟರ್ ಸಪ್ಲೈ ಬರ್ತದೆ ಅದರಲ್ಲಿ 100 ಕೋಟಿ, ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ದಲ್ಲೇ 100 ಕೋಟಿ, ಮೈನರ್ ಇರಿಗೇಷನ್ 100 ಕೋಟಿ, KNNL 300 ಕೋಟಿ, ಸ್ಲಮ್ ಬೋರ್ಡ್ದಲ್ಲೇ 50 ಕೋಟಿ. ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಸುಮಾರು 2975 ಕೋಟಿ ರೂಪಾಯಿ ಪೇಮೆಂಟ್ ಪೆಂಡಿಂಗ್ ಇದೆ ಇವತ್ತಿನ ಓನ್ಲಿ ಬಿಜಾಪುರ ಡಿಸ್ಟಿಕ್ ಇದೆ. 2975 ಕೋಟಿ, ಸುಮಾರು 3 ವರ್ಷ 4 ವರ್ಷ ಅಂದರೆ ಸ್ವಲ್ಪ 3 ವರ್ಷದಿಂದ ಜಾಸ್ತಿ ಇದೆ. ಹಿಂದಿನ ಸರ್ಕಾರ ಕೊನೆಯ ಭಾಗ, ಈ ಸರ್ಕಾರದ ಈಗಿನ ಭಾಗ ಅಂದ್ರೆ ಎಲ್ಲ ಸೇರ್ಕೊಂಡೇ ಪೆಂಡಿಂಗ್ ಇದೆ. ಅದು ಗೊತ್ತಾಗಲ್ಲ. ಈ ಸರ್ಕಾರದವ್ರು ಬಂದಿಂದ ಯಾವ ಕೆಲಸನೂ ಕರೆದೇ ಇಲ್ರಿ, ಯಾವೂ ಆಗಿಲ್ಲ. ಹಿಂದಿನ ಸರ್ಕಾರ ಕರೆದದ್ದು ಕೆಲಸಗಳು ಇವೇ ಮುಂದುವರೆದ ಭಾಗ, ಅವತ್ರದೇ ಬಿಲ್ ಜಾಸ್ತಿ ಪೆಂಡಿಂಗ್ ಇದೆ. ಒಂದು ದಿನ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಸಿದ್ದೇಶ್ವರ ಗುಡಿಯಿಂದ 14/2/2025 ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಗ ಗಾಂಧಿ ಚೌಕು, ಬಸವೇಶ್ವರ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲಿಂದ DC ಆಫೀಸ್ವರೆಗೆ ಹೋಗಿ ಒಂದಿನ ಮನವಿ ಕೊಡ್ತೀವಿ. ಆ ಮನವಿಯಲ್ಲೇ ನಾವು ಈ ಮಂತ್ ಎಂಡ್ವರೆಗೆ ಪೇಮೆಂಟ್ ಮಾಡಿ, ಇಲ್ಲಾಂದರೆ ನಾವು ಮಾರ್ಚ್ ಫಸ್ಟ್ ವೀಕಿಂದ ಉಗ್ರ ಹೋರಾಟ ಮಾಡ್ತೀವಂತೆ ಮನವಿಯಲ್ಲೇ. ಇಲ್ಲ ಈಗ ಶಾಂತ ರೀತಿಯಿಂದ ಈಗ ಸರ್ಕಾರದ ಮೇಲೆ ಒತ್ತಡ ತರಿಸುವಾಗಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ 14ನೇ ತಾರೀಕು ಮಾಡ್ತಾ ಇದ್ದೀವಿ. ಈ ಮಂತ್ ಎಂಡ್ ಒಳಗೆ ಅವ್ರು ಪೇಮೆಂಟ್ ಮಾಡಿದ್ರು ಸರಿ ಆಯಿತು. ಪೇಮೆಂಟ್ ಮಾಡಲಿಲ್ಲ ಅಂದರೆ ಮುಂದಿನ ರೂಪರೇಷೆಗಳನ್ನ ನಾವು ನಮ್ಮ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಕೋರ್ಟಿಗೆ ಹೋಗೋದು, ಉಗ್ರ ಹೋರಾಟ ಮಾಡೋದು, ಕೆಲಸ ಸ್ಥಗಿತ ಮಾಡೋದು, ಇವೆಲ್ಲ ಮಾಡಬೇಕಾಗ್ತದೆ. ಮುಂದೆ ಒಂದು ಹೆಚ್ಚುವಾಗಿ ದಯಾ ಮಾಡೋಕ್ಕೂ ನಾವು ಎಲ್ಲರೂ ಒತ್ತಾಯ ಮಾಡೋದು, ನಮಗೆ ಪರ್ಮಿಷನ್ ಕೊಡ್ರಿ ಕೇಳೋದು. ಅದನ್ನು ಪೇಮೆಂಟ್ ಮಾಡೋಕ್ಕಾಗ್ಲಿಕ್ಕಂದ್ರೆ ದಯ ಮಾಡೋಕೆ ನಮ್ಗೆ ಪರ್ಮಿಷನ್ ಕೊಡ್ರಿ. ಬಿಲ್ ಆಗ್ಲಾರ್ದ ತಮ್ಮಲ್ಲಿದ್ದಂಥ ವೈಖರಿಗಳನ್ನ ಮಾರ್ಕೊಂಡು ಜೀವನ ಸಾಗಿಸ್ಲಿದ್ದಾರೆ. ಇದೇ ಪರಿಸ್ಥಿತಿ ಆದ್ರೆ ಉಗ್ರ ಹೋರಾಟ ಆಗೇ ಇರ್ತಾರೆ. ನಮ್ಮ 30 ಕೋಟಿ 20 ಕೋಟಿ 40 ಕೋಟಿ ಎಲ್ಲರೂ ಪೇಮೆಂಟ್ ಪೆಂಡಿಂಗ್ ಇರ್ತಾವೆ. ನಾವು ಬ್ಯಾಂಕಿಂದ ಹೊರಗೆ ಅಲ್ಲಿ ಇಲ್ಲಿ ಸಾಲ ಮಾಡೋದು, ಅವರು ದಿನನಿತ್ಯ ನಮ್ಗೆ ಟಾರ್ಚರ್ ಮಾಡ್ಲಾಗತ್ತಾರೆ. ನಾವು ಎಲ್ಲಿ ಮಟೀರಿಯಲ್ ತೊಗೊಂಡೀವಿ, ನಮ್ಮ ಕಡೆ ಮಾಡಿದ ಕಾರ್ಮಿಕರು, ಆಮೇಲೆ ನಮಗೆ ಕೊಟ್ಟಂಥ ಮಟೀರಿಯಲ್ಗಳು, ಅವರೆಲ್ಲರೂ ನಮಗೆ ಪೀಡಿಸ್ಲಾಕತ್ತಾರೆ. ನಮಗೆ ಸರ್ಕಾರ 2-3 ವರ್ಷದ ಪೇಮೆಂಟ್ ಕೊಡ್ತಾ ಇಲ್ಲ. ನಾವು 2-3 ವರ್ಷಕ್ಕೆ ಅವ್ರಿಗೆ ಏನಂತ ಹೇಳಮ್ಮ, ಈಗ ಹೊರಗೆ ಹೋದ್ರೆ ಅವ್ರು ನಮ್ಗೆ ಕಿತ್ತಿರಿ ಮಾಡ್ಲಾಕತ್ತಾರೆ. ಅದಕ್ಕೆ ಈಗ ನಾವು ಅಂತಿಮವಾಗಿ ನಾಳೆ ನಾವು ಸಿದ್ದರಾಮಯ್ಯ ಹೇಳಿದ್ರು, ಅವತ್ತು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ 14ನೇ ತಾರೀಕು ನಾವು ಸ್ಟ್ರೈಕ್ ಮಾಡಬೇಕು. ಮೊದಲೆಲ್ಲ ದುಡ್ಡಿಟ್ಟು ಟೆಂಡರ್ ಕರ್ತಿದ್ರು. ಈಗೀಗ ಏನು ಮಾಡಿದ್ದಾರೆ ಆ ಸರ್ಕಾರ, ಈ ಸರ್ಕಾರ ಈಗೀಗ ಏನು ಮಾಡ್ತಾ ಇದ್ದಾರೆ, ದುಡ್ಡು ಇರ್ಲಾರ್ದಾಗ ಟೆಂಡರ್ ಕರ್ಲಿಕ್ಕೆ ಮತ್ತು ಅವ್ರು ಕೊಡ್ಲಿಕ್ಕೆ ಪೇಮೆಂಟೇ ಇರೋದಿಲ್ಲ. ಅದು ಬಜೆಟ್ನಲ್ಲಿ ಇದ್ದಷ್ಟೇ ಕೊಡ್ತಾರೆ ಪೇಮೆಂಟು, ಅದು ಇದಕ್ಕೆ ಸಾಲಲ್ಲ. ಈಗ ಇಷ್ಟು ಪೆಂಡಿಂಗ್ ಇದೆ. ನಾವು ಬಜೆಟ್ನಲ್ಲಿ ನೋಡಿದರೆ ಈ 500 ಕೋಟಿ ಪೆಂಡಿಂಗ್ ಇದೆ, 100 ಕೋಟಿ ಇದೆ. ಅದನ್ನೇ 1 ವರ್ಷ ಕೊಡ್ತಾರೆ ಅವರು. 5%, 10%, 15% ಹಿಂಗೆ ಕೊಡ್ತಾ ಇದ್ದಾರೆ. ಆ 10-15% ಬ್ಯಾಂಕಿಗೆ ಬಂದರೆ ನಮ್ಮ ಇನ್ಸ್ಟಾಲ್ಮೆಂಟು, ನಮ್ಮ OD ಇಂಟ್ರೆಸ್ಟು ಅವೆಲ್ಲ ಹೋಗೋದ್ರಾಗೆ ಅದು ಅಲ್ಲೇ ಹೋಗಿಬಿಡ್ತದೆ. ಅಮೌಂಟ್ ಕೈಗೆ ಬರಲ್ಲ. ಮತ್ತು ಸಪ್ಲೈಯರ್ಗೆ ಏನು ಕೊಡೋದು, ಲೇಬರ್ಗೆ ಏನು ದುಡ್ಡು ಕೊಡಬೇಕು. ನಮ್ಮ ಮಾರ್ಜಿನ್ ಆದರೂ ಇರ್ತದೆ ಎಷ್ಟು ಅದರಲ್ಲೇ 10% ಇರ್ಬೋದು.
ಕೊಟ್ಟರು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ, 5%, 10% ಇಟ್ಟು ಕೊಡ್ತಾರೆ. ಅದು ಎದಕ್ಕೂ ಸಾಲ ಆಗಿಲ್ಲ. ಅದಕ್ಕೆ 5%, 10% ಮಾತ್ರ ಪೇಮೆಂಟ್ ಮಾಡಿ. ಈಗ ದೊಡ್ಡ ಆರೋಪ ಏನು ನೀವು ಈಗ ಅದೇ ಆರೋಪ ನಿಮ್ದು ಬಾಧ್ಯತೆ ಇಲ್ಲ ಇಲ್ಲ ಮೇನ್ ನಮ್ಮ ಅಜೆಂಡಾ ನಮ್ದು ಪೆಂಡಿಂಗ್ ಪೇಮೆಂಟ್ ಮಾಡಿದ್ದು ಅಷ್ಟೇ. ಅವೆಲ್ಲ ನಮ್ಮ 40% ಪೇಮೆಂಟ್ ಮಾಡಿದ್ಮೇಲೆ ನಿನ್ ಪೇಮೆಂಟ್ ಆಗ್ತದೆ. ಇಲ್ಲ ಇಲ್ಲ ಅಧ್ಯಕ್ಷರೇ, ಬಿಜಾಪುರಕ್ಕೆ ಎಷ್ಟು ಪರ್ಸೆಂಟೇಜ್? ಒಂದು ನಿಮಿಷ. ನಾವು ಸರ್ಕಾರದ ಭಾಗವಾಗಿರೋದ್ರಿಂದ, ಗೌರ್ಮೆಂಟ್ ರಿಜಿಸ್ಟರ್ಡ್ ಕಾಂಟ್ರಾಕ್ಟ್ ಇರೋದ್ರಿಂದ ನಮಗೆ ಇಂಥ ವಿಷಯಗಳನ್ನ ನಮ್ಮ ಬಾಯಿಗೆ ತರಲಿಕ್ಕೆ ದಯಮಾಡಿ. ಅಲ್ಲ, ನಮ್ಮನ್ನ ಹಿಚ್ಕಾಗ ಸ್ವಲ್ಪ ಸಾಕ್ರಿ ನಾವು ಕೈಯ ಕಾಲ ಕಟ್ಟಿಸ್ಕೊಂಡೇ ಕೆಲಸ ಮಾಡ್ತೀವಿ. ಅದಕ್ಕೆ ದಯಮಾಡಿ ಇಂಥ ವಿಷಯಗಳನ್ನ ಕೆಣಕ್ಲಿಕ್ಕೆ ಹೋಗಬೇಡಿ. ನಮಗೆ ಬರೋ ಪೇಮೆಂಟ್ ಬಂದ್ರೆ ಸಾಕು. ನಾವು ಇದರಲ್ಲಿ ಹೆಚ್ಚು ಕಡಿಮೆ 70-80% ಮೇಲೆ ಉದ್ಯೋಗ ಬಿಡ್ಲಿಕ್ಕೆ ತಯಾರಾಗಿದ್ದೀವಿ. ಈಗ ಆ ಪರಿಸ್ಥಿತಿ ಬಂದಿದ್ದೀವಿ. ಕಾಮಗಾರಿ ಬಹಳ ಕಡಿಮೆ ಇದೆ. ಎಲ್ಲೋ ಒಂದ್ ಕಡೆ ಎರಡು ಕಡೆ ಆದ್ರೆ ಆಗಿರ್ಬೇಕು. 99%, 100% ವರ್ಕೇ ಮಾಡ್ತಾ ಇದ್ದೀವಿ. ಅಂಥವೇನ್ರಿ ಆದ್ರೆ ಅವ್ರು ಕ್ರಮ ತಗೊಳ್ಳಿ. ಅದು ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವೇನು ಅದ್ರ ವಿರೋಧವಾಗಿ ನಾವೇನು ಹೋಗ್ತಾ ಇಲ್ಲ. ಇಲ್ಲಿ ನಮಗೆ ಈಗ ಕೇಳ್ತಾ ಇರೋದು, ನಾವು ನಮ್ಮ ಪೆಂಡಿಂಗ್ ಬಿಲ್ಸ್ ಕ್ಲಿಯರ್ ಆದ್ರೆ ಸಾಕು, ನಾವು ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಅಂತ ನಮ್ಮ ಇದು ಅನಿಸಿಕೆ. ಇದನ್ನ ಬಿಟ್ಟರೆ ಕಾಮಗಾರಿ ಆಗ್ಬೇಕಾದ್ರೆ ಮೊದಲು ನಮ್ಮ ಕಡೆಯಿಂದ ಎಸ್ಟಿಮೇಟ್ ಇಸ್ಕೋತಾರೆ, ಟೆಂಡರ್ ಇಸ್ಕೋತಾರೆ. ಇಸ್ಕೊಂಡು ಈ ಪ್ರಪೋಸಲ್ ಹಾಕಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಹಳ್ಳಿಯವರೇ ಏನೂ ಹೋಗಲ್ಲ ಸರ್. ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ರೋಡ್ ತಿಳಿದಿಲ್ಲ, ಫುಲ್ ಮಾಡಬೇಕಾಗ್ತದೆ. ಒಳ್ಳೆ ಕ್ವಾಲಿಟಿನೇ ಮಾಡ್ಬೇಕಾಗ್ತದೆ. ಯಾವಾಗೂ ನಡೆ ಸಿಎಂ ಕೊಡಬೇಕು, ಇಲ್ಲ ಇಲಾಖೆ ಸಚಿವರು ಕೊಡಬೇಕು. ನೀವೇನ್ ಮಾಡ್ರಿ? ಪ್ರತಿಯೊಂದು ಇಲಾಖೆಗೆ ನಾವು ಲೆಟರ್ ಬರೋದು, ಅವ್ರಿಗೆ ಭೇಟಿನೂ ಆಗ್ಯವ್ರಿ. ಅವ್ರು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಬರೀ ಕೊಡ್ತೀವಿ, ಮಾಡ್ತೀವಿ, ಈಗ ನಿಮ್ಗೆ ಕೊಡ್ತೀವಿ, ಇಷ್ಟು ಕೊಡ್ತೀವಿ. ಬಟ್ ಎಲ್ಲಿಂದ ಏನೋ ತನಕ ಪೇಮೆಂಟೇ ಬಂದಿಲ್ಲ. ಬಟ್ ಸ್ಟೇಟ್ ಲೆವೆಲ್ದಾಗ ಮೀಟಿಂಗ್ ಮಾಡಿದಾರೆ ಅವ್ರು ಮಿನಿಸ್ಟರ್ಗಳು. ಬಟ್ ಮೀಟಿಂಗಿಗೆ ಸೀಮಿತ ಐತೆ ಅಷ್ಟೇ. ಮೀಟಿಂಗಿಗೆ ಸೀಮಿತ. ದುಡ್ಡು ರಿಲೀಸ್ ಮಾಡಿಲ್ಲ. ದುಡ್ಡು ರಿಲೀಸ್ ತಕ್ಕ ಇದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದಲ್ಲಿ ಐತಿ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಎಷ್ಟು ಇರ್ಬೇಕು? ಎಷ್ಟು ಸಾವಿರ ಕೋಟಿ ಇರ್ಬೇಕು? ಅನ್ನೋದೇ 32,000 ಕೋಟಿ. 32,000 ಕೋಟಿ. 32,000 ಕೋಟಿ ಅಧಿಕ. ಆಲ್ ಡಿಪಾರ್ಟ್ಮೆಂಟ್ ನಿಮ್ಗೆ ಎಷ್ಟು ಕಾಂಟ್ರಾಕ್ಟರ್ ಅದಾರ ನಿಮ್ಗೆ ಇದರಲ್ಲಿ? ಕಾಂಟ್ರಾಕ್ಟರ್ ಟೋಟಲ್ ನಾವು ಸಿಎಂ ಅವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಹಿಂದೆ ಫೈನಾನ್ಸ್ ಅಂತ ಸಮಸ್ಯೆ ಆಗಿಲ್ಲ ತಮ್ಮ. ಸರ್, ಈಗ ಆಕ್ಚುಲಿ ಇದು ಸಮಸ್ಯೆ ಇರೋದು ಭಾಗ್ಯಗಳಿಂದ ಆಗ್ಯದ. ನಮಗೊಂದು ಭಾಗ್ಯ ಕಳಿಸಿದ್ರೆ ಸಾಕಷ್ಟೇ. ನಮಗೂ ಒಂದು ಭಾಗ್ಯ ಕೊಟ್ರಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದೇ ರಿಕ್ವೆಸ್ಟ್ ಮಾಡ್ಕೋತೀವಿ. ಕಾಂಟ್ರಾಕ್ಟರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ನಾವು ರೋಡ್ ಮಾಡಿದಾಗ ನೀವೆಲ್ಲರೂ ತಿರುಗಾಡ್ತೀರಿ, ನೀವೆಲ್ಲರೂ ತಿರುಗಾಡ್ತೀವಿ. ಬಟ್ ನಾವು ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಬಟ್ ನಮ್ಮನ್ನು ಅವ್ರು ತಿಳ್ಕೊಳ್ಳೋದು 5ನೇ ನಂಬರ್ 6ನೇ ನಂಬರ್ದಾಗ ಇದೀವಿ ನಾವು. ಯಾರೂ ಇರ್ಲಕ್ಕಿಲ್ಲ ಈ ಸಿಟಿಜನ್ಶಿಪ್ದಾಗ. ನಮ್ಮ ಕಾಂಟ್ರಾಕ್ಟ್ ವೃತ್ತಿ ಅಂದ್ರೆ ಲಾಸ್ಟ್. ನಾವು ಎಲ್ಲರಿಗೂ ವ್ಯಾಲ್ಯೂ ಐತಿ. ನಮ್ಮ ಕಡಿ ಪರಿಸ್ಥಿತಿ ಹೋಗಿದೆವು. ಬಟ್ ಇವತ್ತು ನಾವು ಯಾವ ಲೆವೆಲ್ಗೆ ಬಂದಿದ್ದೇವೆ ಅಂದ್ರೆ, ನಮ್ಮ ಈಗ ನಾವು ಸ್ವಯಂ ಕೃತ ನಾವೇ ಮಾಡ್ಕೋಬೇಕು. ನಾವೇನ್ರ ನಾವು ಮಾಡ್ಕೋಬೇಕು. ಮಂದಿ ನಮ್ಗೆ ಮಾಡೋದು ಬೇಡ, ಟಾರ್ಚರ್ ಕೊಡೋದು ಬೇಡ, ನಾವೇ ಮಾಡ್ಕೋಬೇಕು. ಈಗ ದಿವಸ ಕೇಳಿ ಎಷ್ಟು ಉತ್ತರ ಕೊಡೋದು, ನಾವು ಯಾರಿಗೆ ಉತ್ತರ ಕೊಡೋದು. ಬಟ್ ಅವ್ರು ತಪ್ಪಲ್ಲ. ಬಟ್ ತಂದೆಯವ್ರು ಕೇಳೋರೆ. ಇದು ನಾವು ವೈಯಕ್ತಿಕ ನಾವು ಮಾಡ್ಕೋಬೇಕು. ನಮ್ಗೆ ಬೇಸರ ಆಗಿ ಹೋಗಿ ನಾವು ಎಲ್ಲರೂ ಒಂದ್ ಕಡೆ ನೇಣು ಹಾಕೋಬೇಕು. ಈ ಪರಿಸ್ಥಿತಿ ನಾವೆಲ್ಲರೂ ಅದೇವು. ಬಟ್ ನಾವು ಯಾರ ಮೇಲೆ ಬ್ಲೇಮ್ ಮಾಡೋದು ಇದನ್ನ? ಅವ್ರು ಕೇಳ್ತಾರೆ, ಹಿಂದಿನ ಸರ್ಕಾರದವ್ರು ಕೆಲಸ ಕೊಟ್ಟಾರ, ನೀವು ಮಾಡಿರ್ತ ಇರ್ತಾರೆ. ಅವ್ರು ಕರೆದಾಗ ನಾವು ಕೆಲಸ ಹಾಕ್ತೀವಿ. ಗೌರ್ಮೆಂಟ್ ಕೆಲಸ ಕರೆದಾಗ ನಾವು ಹಾಕ್ತೀವಿ. ನಾವೇನು ಅವ್ರು ಕರೆದ ನಮ್ಗೆ ತೊಗೊಂಡ ಇದನ್ನ ಮಾಡ್ತದ, ನಮ್ದೇನು ಸ್ವಂತ ಆಸ್ತಿ ಇದೆ ನಾವು ಮಾಡಕ್ಕೆ? ಗೌರ್ಮೆಂಟ್ ಕರೆದಾಗ ನಾವು ಮಾಡಿದೆವು. ಬಟ್ ಯಾರು ನಮಗೆ ಸ್ಪಂದನೆ ಇಲ್ಲ. ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಯಾವ ಕರೆದಾಗ ನಾವು ಟೆಂಡರ್ ಹಾಕ್ತೀವಿ. ಅದಕ್ಕೆ ಇದು ಸರ್, ತಾವು ದಯವಿಟ್ಟು ತಮ್ಮಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮನ್ನ ಈಗ ನೀವೇ ಎತ್ತಬೇಕು. ನಮ್ಮನಿಗೆ ನಮ್ಮ ಪರಿಸ್ಥಿತಿ ನಾವು ಯಾರಿಗೆ ಹೋಗಿ ಹೇಳೋನು? ಸರ್, ಟೆಂಡರ್ ಕರೆದಾಗ ಹಾಕ್ತೇವಲ್ಲ ನಾವು. ವಿಶ್ವಾಸ ಪ್ರಶ್ನೆ ಬೇರೆ. ಟೆಂಡರ್ ಕರೆದಾಗ ಹಾಕ್ತೀವಿ. ಯಾರೋ ಇಲ್ಲಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿ ಪ್ರತಿಯೊಂದರಾಗೂ ಒಂದು ವಿದ್ಯೆ ಇರ್ತದೆ. ನಾವು ಅವ್ರು ಕರೆದಾಗ ಟೆಂಡರ್ ಹಾಕ್ತೇವಲ್ಲ. ಟೆಂಡರ್ ಕರೆದಾಗ ನಮ್ಗೆ ಹಾಕಕ್ ಪವರ್ ಏನೈತಿ? ಅದಕ್ಕೆ ದಯವಿಟ್ಟು ನಾವು ನಿಮ್ಮ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ಳೋದು ಅಂದ್ರೆ, ಈಗ ನೀವು ಎಲ್ಲರದು ಬೆಳಕು ಚೆಲ್ಲೋರು ನೀವೇ ಮೀಡಿಯಾದವರು. ದಯವಿಟ್ಟು ನೀವು ಎಲ್ಲರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನಮ್ಮನ್ನು ನೀವು ಎತ್ತಬೇಕು. ನಮ್ಮ ಪರಿಸ್ಥಿತಿ ಭಾಳ ವೀಕ್ ಅದೇವು. ಬಟ್ ಹೇಳ್ಕೊಳಕ್ ಆಗಲ್ಲ. ನಮ್ಮ ಕಡೆಯಿಂದ ಯಾರಿಗೆ ಹೇಳೋನು? ಹೇಳಿದ ಕೂಡಲೇ ಅಂತಾರ, ಅದಕ್ಕೂ ಅಂತಾರೆ ನೀವು ಹಾಕಬಾರ್ದಾಗಿತ್ತು ಓದ್ ಕೇಳ್ತಾರೆ. ನಮ್ಮ ಉದ್ಯೋಗ ಈಗ ನಿಮ್ಮ ಉದ್ಯೋಗ ನಾವೇನು ಮಾಡೋಕ್ಕಾಗ್ತದೆ? ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಐತಿ? ನಾವು ಈಗ ಬಿಟ್ಟು ಬೇರೆ ಉದ್ಯೋಗ ಹೋಗಿ ನಮ್ಮ ವಯಸ್ಸು 61, 62 ಆಗ್ಯಾವ. ಬೇರೆ ಉದ್ಯೋಗ ಏನು ಮಾಡೋದು ನಾವು? ಏನು ಕಸ ಹೊಡ್ಗಕ್ಕೆ ಹೋದ್ರೆ ಶಕ್ತಿ ಇಲ್ಲ. ಕಸ ಹೊಡ್ಗಕ್ಕೆ ಹೋಗಿ ಅಂದರು ಕರ್ಕೊಳ್ಳೋರು ಬೇಕು ನಮ್ಮನ್ನ. ಆ ಲೆವೆಲ್ದಾಗ ನಾವೆಲ್ಲರೂ ಇದೀವಿ. ದಯವಿಟ್ಟು ತಾವು ಇದನ್ನ ನಮಗೆ ಭಾಳ ಸಹಕಾರ ಮಾಡಬೇಕು. ಆಲ್ರೆಡಿ ನಮ್ಮ ಗುತ್ತಿಗೆದಾರ 50-60 ಮಂದಿ ಕಯಾಮರಕ್ಕೆ ಇದು ಕೊಟ್ಟಾರ. ಅದೇ ಮಾಡಲೇಬೇಕು ನಾವು. ಸರ್ಕಾರಕ್ಕೆ ಏನಾಗಿದೆ, ಕಾಂಟ್ರಾಕ್ಟ್ ಜನ ಕಡಿಮೆ
ನಮ್ಮಿಂದ ನೂರಾರು ಮಂದಿ ಬದುಕ್ತಾರೆ. ಅವ್ರು ನಾವು ಸಾಯದಲ್ದೇನೆ ನಾವು ನಮ್ದು ನೂರಾರು ಮಂದಿಗೂ ಅವ್ರು ಕೆಲಸನೂ ಕಳ್ಕೊತಾರ. ಮತ್ತೆ ಈ ಸದ್ಯಕ್ಕೆ ಅವ್ರು ನಾವು ಬಿಡಿಸಿ ಕಳಿಸೋಲೆಕ್ಕಿರ್ತದೆ. ನಮ್ಮಲ್ಲಿ ದುಡ್ಲಕ್ಕೆ ಬಂದ ಲೇಬರ್ಗಳು, ನಮ್ಮಲ್ಲಿ ಮಾಡೋ ಕೆಲಸಗಾರರು ಎಲ್ಲರೂ ಏನಂತಾರೆ ನಮ್ಮ ಪೇಮೆಂಟ್ ಕೊಡ್ರಿ. ಅವ್ರು ಭಾಳ ಬೇಗ ಪೇಮೆಂಟ್ ಕೇಳೋಣ, ನಾವು ನಮ್ಮಲ್ಲಿ ಕೆಲಸ ಬಿಟ್ಟು 100 ರೂಪಾಯಿ ಪೇಮೆಂಟ್ ಕೊಡ್ಲಕ್ಕ ವ್ಯವಸ್ಥೆ collapse ಆಗಿದೆ. ಎಲ್ಲ ಬೇಕಾದ್ರೆ ನೀವು ಒಂದು ಕೆಲಸ ಮಾಡ್ರಿ, ಮಾರ್ಕೆಟ್ನಾಗ ನೀವು ಮೀಡಿಯಾದವ್ರು ನಮ್ಮ ಮಾತನ್ನು ಕೇಳಬೇಡ್ರಿ. ಸರ್, ಈ ಸಿಮೆಂಟ್ ಅವ್ರ, ಸ್ಟೀಲ್ ಅವ್ರ ಕ್ಯಾಬಿನೆಟ್ ಕೇಳ್ಕೊಂಬರ್ರಿ. ಅವರು 3-4 ವರ್ಷದಿಂದ ವ್ಯಾಪಾರ ಎಷ್ಟಾಗ್ಯದ, ಈಗ ವ್ಯಾಪಾರ ಎಷ್ಟಾಗ್ಯದ. ಆಮೇಲೆ ಎಲ್ಲ ಲೇಬರ್ನು ಕೇಳ್ಕೊರಿ, ಎಂಟ್ರಿ ಮಾಡಿದ್ರು ಅವರು ಕೆಲಸ ಹೆಂಗ. ಅವ್ರು ಮೊದಲು ಒಂದು ತಿಂಗಳಿಗೆ 30 ದಿನ ಕೆಲಸ ಮಾಡ್ತಿದ್ರೆ ಈಗ 10 ದಿನ ಕೆಲಸ ಸಿಗಲ್ಲ ಅವ್ರಿಗೆ. ಇದು ಅಲ್ದ ಸರ್, ಈಗ GST ಅವರು ಹಿಂದಿನೂ ನಮ್ಮ 7-8 ವರ್ಷದಿಂದ ಕೆದಕೋತ್ ಲೆಟರ್ ಕೊಡ್ತಾರೆ ಡೈಲಿ. ಅವಕ್ಕೆ ನಾವೆಲ್ಲ ಉತ್ತರ ಕೊಟ್ಕೋತ ಹೋಗ್ಬೇಕು. ಉತ್ತರ ಕೊಡೋದಲ್ದ ಅದಕ್ಕೆ ಬಡ್ಡಿ ಹಚ್ಚೋದು, ಏನೇನೋ ಒಟ್ಟು ವಿಪರೀತ ನಮ್ದೆಲ್ಲ. ನಮ್ಮಲ್ಲಿ 3 ವರ್ಷ ಬಿಟ್ಟರು ಪೇಮೆಂಟ್ ಅಷ್ಟೇ ಬರ್ತದ. ನಾವು ಬ್ಯಾಂಕಿಂದ ತಗೊಂಡ್ ಮಕ್ಕಳಿಗೆ ನಾವು ವಿತ್ ಇಂಟ್ರೆಸ್ಟ್ ಪೇಮೆಂಟ್ ಕೊಡ್ಬೇಕು. ನಾವು 3 ವರ್ಷ ಬಿಟ್ಟು ತೊಳಿ, 2 ವರ್ಷ ಬಿಟ್ಟು ತೊಳಿ, 6 ತಿಂಗಳು ಬಿಟ್ಟು ತೊಳಿ, ವರ್ಷ ಬಿಟ್ಟು ತೊಳಿ, ನಾವು 8 ಬಿಲ್ ಇರ್ಬೇಕು ಅಷ್ಟೇ ದುಡ್ಡು ಬರ್ತದೆ. ಬಟ್ ನಾವು ಮಂದಿ ಕೊಡ್ಬೇಕಾದ್ರೆ ಅವ್ರಿಗೆ ಬ್ಯಾಂಕ್ ಇಂಟ್ರೆಸ್ಟ್, ಯಾರ ಕಡೆ ಕೈಗಾರ ಸಾಲ ಮಾಡಿ ಅವ್ರಿಗೂ ಇಂಟ್ರೆಸ್ಟ್ ಕೊಡ್ಬೇಕು. ಸರ್, ಈ ಪರಿಸ್ಥಿತಿ ಇಲ್ಲ ಹಾಗೇನಾಗಿಲ್ಲ. ಸಮ್ ಪರ್ಸೆಂಟ್ ಇರ್ಬೋದು, ಎಲ್ಲದ್ರಲ್ಲಿ ಇರ್ತದೆ ಸರ್, ಎಲ್ಲ ಏನಾಗಿರ್ತದೆ. ಅವ್ರು ಬೇಕಾದಂತ ಮಂತ್ರಿಗಳು ಇದ್ದವ್ರು ಕೊಡ್ತಾರ. ಅವ್ರು ಎಲ್ಲ ಸಮ್ ಪರ್ಸೆಂಟ್ ಮೆಜಾರಿಟಿ ಮಂದಿಗಿಲ್ಲ ಸಾಂಕೇತಿಕದಲ್ಲಿ ನಮ್ಗೆ ಬೆಂಬಲ ಕೊಡ್ಲಿಕ್ಕೆ. ಸರ್, ಕಾಂಪಿಟೇಟಿವ್ ಬಿಸ್ನೆಸ್ ಇದು ಒಕ್ಕಟ್ಟ ಈ ವಿಷಯದಾಗ ಒಕ್ಕಟ್ಟಾಗಿವೆ. ಸರ್ಕಾರದ ಪಾರ್ಟ್ ನಮ್ಮಲ್ಲಿ ಕಾಂಪಿಟೇಷನ್ ಪ್ರಶ್ನೆ ಬರೋದಿಲ್ಲ. ಸರ್ಕಾರದ ಪಾರ್ಟ್ ನಾವು ಒಂದಾಗೂ ಪ್ರಶ್ನೆ ಏನ್ ಬರ್ತದೆ, ಇದು ಅವ್ರ ಕೆಲಸ ಕರಿತಾರೆ, ನಾವು ಟೆಂಡರ್ ಹಾಕ್ತೇವೆ ಅಷ್ಟೇ. ಎಲ್ಲರೂ ಒಂದೇ ವರ್ಕಿಗೆ ನಾವು ಎಲ್ಲರೂ ಹಾಕ್ತೀವಿ. ಇವರು ಹಾಕಿರ್ತಾರೆ, ನಾನು ಹಾಕಿರ್ತೀನಿ.